ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೃಷ್ಟ ತುಂಬಾ ಚೆನ್ನಾಗಿದೆ. ಆ ಸೂರ್ಯ ಕೊಟ್ಟಿರೋ ಹಾರ್ಡ್ ಡಿಸ್ಕ್ ಅಲ್ಲಿರೋ ಎಲ್ಲ ಫೈಲ್ಸ್ ಕರಪ್ಟ್ ಆಗಿದೆ ಯಜಮಾನ್ರೆ. ಅದನ್ನ ಏನಿದ್ರು ಇನ್ ಡಸ್ಟ್ಬಿನ್ ಹಾಕ್ಬೇಕಷ್ಟೇ. ಹಬ್ಬ, ದೇವರು ನಮ್ ಕಡೆ ಇದ್ದಾನೆ ಭೈರವ. ಈಗ ನಾನು ನೆಮ್ಮದಿಯಾಗಿ ಉಸಿರಾಡಬಹುದು. ಈ ವಿಚಾರದಲ್ಲಿ ನನ್ನ ಅಳಿಯ ಏನಾದರೂ ಸಿಕ್ಕಾಕೊಂಡ್ಬಿಟ್ಟಿದ್ರೆ ನನ್ನ ಎಷ್ಟೋ ಕೆಲ್ಸಗಳು ತಲೆ ಕೆಳಗಾಗೋಗ್ಬಿಡ್ತಾ ಇತ್ತು. ಅಂತೂ ಇದಕ್ಕೊಂದು ಮುಕ್ತಿ ಸಿಕ್ತಲ್ಲ, ಅಷ್ಟು ಸಾಕು. ಸರಿ ಯಜಮಾನ್ರೆ, ಆಯ್ತು. ಅಲ್ಲ ಕಣು, ಅವಳು ತಾನೇ ನನಗಿಲ್ಲಿ ಸೇಫ್ ಆಗಿಲ್ಲ ಅಂತ ಆಚೆ ಹೋಗಿದ್ದು. ಮತ್ತೆ ಇಲ್ಲಿಗೆ ಬರ್ತೀನಿ ಅಂದ್ರೆ ಏನರ್ಥ? ಅಮ್ಮ, ನಿಂಗೆ ಆ ಮನೆ ಪರಿಸ್ಥಿತಿ ಬಗ್ಗೆ ಚೆನ್ನಾಗಿ ಗೊತ್ತಿದೆ ತಾನೆ. ಅವಳಿಗೆ ಸೂಕ್ಷ್ಮವಾಗಿದ್ದಾಳೆ. ಅವಳಿಗೆ ಏನೇ ಹೆಚ್ಚು ಕಮ್ಮಿ ಆದರೂ ಅವ್ಳು ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ಬೋದು ಅಂತ ಡಾಕ್ಟರ್ ಹೇಳಿದಾರಲ್ವಾ. ಅವಳು ಈ ಸಮಯದಲ್ಲಿ ರಿಲ್ಯಾಕ್ಸ್ ಆಗಿರ್ಬೇಕು ತಾನೆ. ಹೌದು ರಾಜೇಶ್ವರಿ, ಅವಳು ಈ ಮನೆಯಿಂದ ಹೋದಾಗ ಅಲ್ಲಿ ನೋಡ್ಕೊಳ್ಳೋದಕ್ಕೆ ಲಲಿತಾ ಇದ್ಲು. ಅವಳು ಹೋದ್ಮೇಲೆ ಆ ಮನೆ ಪರಿಸ್ಥಿತಿನೂ ಬಿಗಡಾಯಿಸ್ಬಿಟ್ಟಿದೆ. ಜೊತೆಗೆ ಈ ಶಿವಾನಿ ಸುರಭಿ ಗಲಾಟೆ ಬೇರೆ. ಈಗ ಬಂದಿರೋ ಹುಡುಗಿಯಿಂದ ಅಲ್ಲಿ ಯಾರಿಗೂ ನೆಮ್ಮದಿ ಇಲ್ಲ. ಸೂರ್ಯನ್ಗೂ ಆ ಹುಡುಗಿಗೂ ಸಾಕಷ್ಟು ತಂಟೆ ತಕರಾರಾಗಿದೆ. ಹೀಗಿರುವಾಗ ಪದ್ಮಿನಿ ಅಲ್ಲಿ ನೆಮ್ಮದಿಯಾಗಿರೋದಕ್ಕೆ ಹೇಗೆ ಸಾಧ್ಯ ಹೇಳು? ಅಮ್ಮ, 2 ತಿಂಗಳ ಹಿಂದೆ ದೆವ್ವದ ಕಾಟ ಅಂದ್ರು. ಪದ್ಮಿನಿ ಹೆದರ್ಕೊಂಡಿದ್ಲು ಕೂಡ. ಅದಾದ್ಮೇಲೆ ಹುಲಿ ಕಾಟ ಅಂತ ನಾಟಕ ಆಡಿದ್ರು. ಅದಕ್ಕೂ ಕೂಡ ಪದ್ಮಿನಿ ಟೆನ್ಷನ್ ತಗೊಂಡಿದ್ಲು. ಇಂಥ ಟೈಮಲ್ಲಿ ಅವಳಿಗೆ ಸಮಾಧಾನ ಮಾಡೋಕ್ಕೆ ತಾತ ಬೇರೆ ಇಲ್ಲ. ಪದ್ಮಿನಿ ಹೀಗೆ ಒಬ್ಬಳನ್ನೇ ಬಿಡೋಕ್ಕಾಗತ್ತೇನಮ್ಮ? ಪದ್ಮಿನಿ ಹೇಗಾದ್ರೂ ಮಾಡಿ ಕರ್ಕೊಂಬರ್ಬೇಕು ತಾನೆ. ಒಂದ್ಸಲ ಯೋಚನೆ ಮಾಡಿ ನೋಡು. ಹೌದು ಕಣು, ನೀನು ಸರಿಯಾಗಿ ಹೇಳ್ತಾ ಇದ್ದೆ. ಒಂದು ಒಳ್ಳೆ ದಿನ ನೋಡಿ ಪದ್ಮಿನಿನ ಕರ್ಕೊಂಡು ಬಂದ್ಬಿಡು. ರೀ, ನಾನಿದಕ್ಕೆ ಒಪ್ಪಲ್ಲ. ಅವಳನ್ನ ಇಲ್ಲಿ ಕರ್ಕೊಂಡ್ ಬಂದು ನಾಳೆ ದಿನ ಅವಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಈ ಅಪವಾದ ಯಾರ ಮೇಲೆ ಬರುತ್ತೆ ಗೊತ್ತಾ? ಮೊದ್ಲೇ ಅವಳು ತುಂಬಾ ನಾಜುಕು ಸೂಕ್ಷ್ಮ ಅಂತ ಹೇಳ್ತಾ ಇದ್ದೀರಾ. ನಾಳೆ ದಿನ ಸಣ್ಣ ಪುಟ್ಟ ವಿಚಾರಕ್ಕೂ ಅವಳಿಗೂ ನನ್ಗೂ ಜಗಳ ಆದ್ರೆ ನೀವೆಲ್ಲರೂ ಸೇರ್ಕೊಂಡು ನನ್ ಮೇಲೆ ಗೂಬೆ ಕೂರಿಸ್ತೀರಾ. ಇಷ್ಟಕ್ಕೂ ಚೊಚ್ಚುಲ್ ಬಾಣತನ ಆಗ್ಬೇಕಾಗಿರೋದು ತವ್ರ ಮನೆಯಲ್ಲಿ. ಅದನ್ನ ಯಾಕ್ರಿ ನಾವು ನಮ್ ತಲೆ ಮೇಲೆ ಹಾಕೋಬೇಕು? ಅವತ್ತು ದಿಮಾಕಲ್ಲಿ ನಮ್ಮ ಅತ್ತೆ ಇರೋ ಕಡೆ ನಾನ್ ಇರಲ್ಲ ಅಂತ ಹೇಳಿ ಹೋದಳು ಅವಳು. ಈಗ ಅವಳಲ್ಲಿ ರೋಷ ಆವೇಶ ಇರಲ್ವಾ? ಅವಳು ಹೋಗ್ತೀನಂದಾಗ ಕಳಿಸ್ಬಿಡ್ಬೇಕು, ಬರ್ತೀನಂದ ತಕ್ಷಣ ಸೇರ್ಸ್ಕೊಂಡ್ಬಿಡ್ಬೇಕಾ? ನಮ್ಗೇನ್ ಸ್ವಾಭಿಮಾನ ಮರ್ಯಾದೆ ಇಲ್ಲ ಅಂತ ತಿಳ್ಕೊಬೇಡಿ. ಅಷ್ಟು ಸೊಕ್ಕಿರೋಳು ಒಂದಷ್ಟು ದಿನ ಅನುಭವಿಸಿದ್ರೆ ಎಲ್ಲ ಬುದ್ಧಿ ಬರುತ್ತೆ. ಕಷ್ಟನೋ ಸುಖನೋ ಅಲ್ಲಿ ಬಿದ್ದು ಸಾಯ್ಬಿಡಿ. ಎಂಥ ಮಾತು ಅಂತ ಆಡ್ತೀಯೇ? ನಿನಗೊಂದು ಸ್ವಲ್ಪನಾದ್ರೂ ಮನುಷ್ಯತ್ವ ಅನ್ನೋದಿದೆಯಾ? ಅವಳು ಈ ಮನೆ ಸೊಸೆ. ನಮ್ಮ ಆ ಜನ್ಮ ಶತ್ರು ಆಗೋಳನ್ನ ನೋಡ್ತಾ ಇದೆಯಲ್ವೇ ನೀನು? ಅವಳು ಹೊಟ್ಟೆಯಲ್ಲಿ ಬೆಳೀತಾ ಇರೋದು ಈ ವಂಶದ ಕುಡಿ. ನಾಳೆ ಅವಳಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಈ ವಂಶದ ಮಗುಗೂ ಹೆಚ್ಚು ಕಡಿಮೆ ಆಗತ್ತೆ ಅನ್ನೋದು ಗಮನದಲ್ಲಿರಲಿ. ಎಷ್ಟೇ ಮನಸ್ತಾಪ ದ್ವೇಷ ಇದ್ರೂನು ಒಬ್ಳು ತಾಯಿ ಮಗುನ ಬಲಿ ತಗೋಬಾರ್ದು ಕಣೆ. ನಮ್ ವಂಶದ ಕುಡಿ ಚೆನ್ನಾಗಿರ್ಬೇಕು ಅಂದ್ರೆ ನಮ್ ಸೊಸೆನ ನಾವು ಚೆನ್ನಾಗಿ ನೋಡ್ಕೋಬೇಕು. ಬರೀ ಅದೊಂದೇ ಕಾರಣ ಅಲ್ಲ, ಪದ್ಮಿನಿ ವಿದ್ಯಾವಂತೆ, ಒಳ್ಳೆ ಅವಳು ಕೂಡ.
ಯಾರಿಗೂ ಕೇಳು ಬಯಸದೇ ಇರೋ ಮನ್ಸು ಅವಳ್ದು. ಅವಳು ನಮಗ್ ಸೊಸೆ ಆಗಿ ಸಿಕ್ಕಿರೋದು ನಮ್ಮ ಅದೃಷ್ಟ ಕಣೆ. ಆ ಅದೃಷ್ಟನ ನಾವು ಕಾಪಾಡ್ಕೋಬೇಕೇ ಹೊರತು ಕಾಲಿಂದ ಒದಿಬಾರ್ದು. ಅವಳು ಈ